ನಕ್ಷತ್ರ ನುಡಿಗೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಇದು ವಿಡಿಯೋ ಅಲ್ಲ, ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ಬಂದಿರುವ ಶಕ್ತಿ. ಇದು ರಾಯರ ಚರಿತ್ರೆ. ನೊಂದ ಮನಸ್ಸುಗಳ, ಬೆಂದ ಕನಸುಗಳ ಸರಿ ಮಾಡಲು ಬಂದಿರುವ ಒಂದು ಶಕ್ತಿ. ಈ ವಿಡಿಯೋನಲ್ಲಿ ಯಾವುದೇ ಫೋಟೋಸ್ ಹಾಕಲ್ಲ. ಕಣ್ಣು ಮುಚ್ಚಿ ಭಕ್ತಿಯಿಂದ ಈ ಚರಿತ್ರೆಯನ್ನು ಕೇಳಿ. ಈಗಾಗಲೇ ರಾಯರ ಚರಿತ್ರೆ ನಿಮಗೆ ಗೊತ್ತಿದ್ದರೂ ಪರವಾಗಿಲ್ಲ. ರಾಯರನ್ನ ಮನಸ್ಸಲ್ಲೇ ನೆನೆಯುತ್ತಾ ಅವರು ನಿಮ್ಮ ಜೊತೆಯಲ್ಲೇ ಇರುವಂತೆ ಕಲ್ಪನೆ ಮಾಡಿ ಇದನ್ನು ಕೇಳಿಸಿಕೊಳ್ಳಿ. ನನ್ನ ಕಷ್ಟಗಳು ದೂರವಾದರೆ ನಿನ್ನ ಸನ್ನಿಧಾನಕ್ಕೆ ಬಂದು ಸೇವೆ ಸಲ್ಲಿಸುವೆನು ಎಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ, ಬೆಳಕು ಮೂಡುತ್ತದೆ. ಅಷ್ಟೇ ಅಲ್ಲದೆ ರಾಯರನ್ನ ನೆನೆಯುತ್ತಾ ಒಂದು ಲೈಕ್ ಕೊಡಿ. ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಕೇವಲ ಕಥೆಯಂತೆ ಅಲ್ಲ, ಜೀವನಕ್ಕೆ ದಾರಿ ತೋರಿಸುವ ಒಂದು ಮಹಾನ್ ಆದರ್ಶದಂತೆ ಕೇಳೋಣ. ಬಹಳ ಜನರಿಗೆ ರಾಯರ ಚರಿತ್ರೆ ಗೊತ್ತು ಅಂತ ಅನಿಸಬಹುದು, ಆದರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಮತ್ತೊಮ್ಮೆ ಕೇಳಿದರೆ, ಮತ್ತೆ ಕೇಳಿದರೆ ಪ್ರತಿ ಬಾರಿ ಹೊಸ ಅರ್ಥ, ಹೊಸ ಶಕ್ತಿ, ಹೊಸ ಭರವಸೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳಿಗೆ ಪರಿಹಾರ ಸಿಗಲಿ, ರಾಯರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಮಾತುಗಳನ್ನು ಆರಂಭಿಸುತ್ತೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಮಹಾನ್ ಮಾಧ್ವ ಸನ್ಯಾಸಿಗಳಲ್ಲಿ ಒಬ್ಬರು. ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ಸಿದ್ಧಾಂತವನ್ನು ಜೀವಂತವಾಗಿ ಬದುಕಿ ತೋರಿಸಿದ ಯೋಗಿಯವರು. ಶಾಸ್ತ್ರಗಳ ಪ್ರಕಾರ ಶ್ರೀ ಪ್ರಹ್ಲಾದರಾಜರ 3ನೇ ಅವತಾರವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. 2ನೇ ಅವತಾರ ಶ್ರೀ ವ್ಯಾಸರಾಯರು ಎಂದು ನಂಬಲಾಗುತ್ತದೆ. ರಾಯರು, ಗುರುರಾಯರು ಎಂದು ಭಕ್ತರು ಪ್ರೀತಿಯಿಂದ ಕರೆಯುವ ಈ ಮಹಾನ್ ಯೋಗಿಯ ಮೂಲ ಬೃಂದಾವನ ಇಂದಿನ ಆಂಧ್ರಪ್ರದೇಶದ ತುಂಗಭದ್ರಾ ನದಿಯ ತಟದಲ್ಲಿರುವ ಮಂತ್ರಾಲಯದಲ್ಲಿದೆ. ಈ ಪ್ರದೇಶ ಹಿಂದೊಮ್ಮೆ ನಮ್ಮ ಕರ್ನಾಟಕಕ್ಕೆ ಸೇರಿದದ್ದು. ಭಾಷಾವಾರು ಪ್ರಾಂತ್ಯ ಹಂಚಿಕೆಯ ಸಮಯದಲ್ಲಿ ಮಂತ್ರಾಲಯ ಆಂಧ್ರಪ್ರದೇಶಕ್ಕೆ ಸೇರಿತು ಎಂದು ಹೇಳಲಾಗುತ್ತದೆ. ಇಂದಿಗೂ ಕರ್ನಾಟಕದ ರಾಯಚೂರಿನಿಂದ ಸುಮಾರು 40 ನಿಮಿಷಗಳ ಪ್ರಯಾಣದಲ್ಲಿ ಮಂತ್ರಾಲಯ ತಲುಪಬಹುದು. ಪ್ರತಿದಿನವೂ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಾರೆ. ವಿಶೇಷವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಪಾಡ್ಯದಿಂದ ತದಿಗೆಯವರೆಗೂ ನಡೆಯುವ ಆರಾಧನೆ ಅತ್ಯಂತ ಭವ್ಯವಾಗಿ ನಡೆಯುತ್ತದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಇವರ ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಿಕಾಂಬ. ತಿಮ್ಮಣ್ಣ ಭಟ್ಟರ ತಂದೆ ಕೃಷ್ಣ ಭಟ್ಟರು ವೀಣೆಯಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದವರು. ವಿಜಯನಗರದ ಮಹಾರಾಜ ಶ್ರೀ ಕೃಷ್ಣದೇವರಾಯರಿಗೆ ವೀಣೆ ಕಲಿಸಿದ ಗುರುಗಳು ಕೃಷ್ಣ ಭಟ್ಟರೇ ಎಂದು ಹೇಳಲಾಗುತ್ತದೆ. ತಿಮ್ಮಣ್ಣ ಭಟ್ಟರಿಗೆ 3 ಮಕ್ಕಳು: ವೆಂಕಟನಾಥ, ಗುರುರಾಜ ಮತ್ತು ವೆಂಕಟಾಂಬ. ವೆಂಕಟನಾಥರು 1595ರಲ್ಲಿ ಇಂದಿನ ತಮಿಳುನಾಡಿನ ಭುವನಗಿರಿಯಲ್ಲಿ ಈ ಲೋಕಕ್ಕೆ ಬಂದರು. ಬಾಲ್ಯದಲ್ಲಿಯೇ ವೆಂಕಟನಾಥರು ಅಪಾರ ಬುದ್ಧಿವಂತಿಕೆಯನ್ನು ತೋರಿದರು. ಆದರೆ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡ ಕಾರಣ ಮನೆಯ ಜವಾಬ್ದಾರಿ ಅಣ್ಣ ಗುರುರಾಜರ ಮೇಲಿದೆ. ವೆಂಕಟನಾಥರ ಪ್ರಾರಂಭಿಕ ವಿದ್ಯಾಭ್ಯಾಸ ಸೋದರ ಮಾವನಾದ ಲಕ್ಷ್ಮೀನರಸಿಂಹಾಚಾರ್ಯರ ಬಳಿ ಮಧುರೈನಲ್ಲಿ ನಡೆಯಿತು. ಮಧುರೈಯಿಂದ ಹಿಂತಿರುಗಿದ ನಂತರ ವೆಂಕಟನಾಥರ ವಿವಾಹ ಸರಸ್ವತಿ ಎಂಬ ಸುಸಂಸ್ಕೃತ ಯುವತಿಯೊಂದಿಗೆ ನಡೆಯಿತು. ವಿವಾಹದ ನಂತರ ಅವರು ಕುಂಭಕೋಣಕ್ಕೆ ತೆರಳಿ ಶ್ರೀ ಸುಧೀಂದ್ರ ತೀರ್ಥರ ಬಳಿ ದ್ವೈತ ವೇದಾಂತ ಮತ್ತು ವ್ಯಾಸಂಗ ಅಧ್ಯಯನ ಆರಂಭಿಸಿದರು. ಅಲ್ಲಿಯೇ ಮಕ್ಕಳಿಗೆ ಸಂಸ್ಕೃತ ಮತ್ತು ವೇದ ಪಾಠಗಳನ್ನು ಬೋಧಿಸುತ್ತಿದ್ದರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ವಿದ್ಯಾದಾನ ಮಾಡುತ್ತಿದ್ದವರು ವೆಂಕಟನಾಥರು. ಅವರ ಆರ್ಥಿಕ ಸ್ಥಿತಿ ಬಹಳ ದುರ್ಬಲವಾಗಿತ್ತು. ಕೆಲವೊಮ್ಮೆ ಪತ್ನಿ ಮತ್ತು ಮಗನೊಂದಿಗೆ ಉಪವಾಸ ಮಲಗಿದ ದಿನಗಳೂ ಇದ್ದವು. ಆದರೂ ಅವರು ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಲಿಲ್ಲ. ನಾಮಸ್ಮರಣೆ ಎಂದಿಗೂ ಬಿಡಲಿಲ್ಲ. ಒಂದು ಬಾರಿ ವೆಂಕಟನಾಥರಿಗೆ ಕುಟುಂಬ ಸಮೇತ ಒಂದು ಸಮಾರಂಭಕ್ಕೆ ಆಹ್ವಾನ ಬರುತ್ತದೆ. ಆದರೆ ಆಹ್ವಾನ ನೀಡಿದವರು ಅವರಿಗೆ ಯೋಗ್ಯವಾದ ಗೌರವ ನೀಡುವುದಿಲ್ಲ. ಅವರಿಗೆ ಗಂಧ ಅರೆದುಕೊಡುವ ಕೆಲಸವನ್ನು ನೀಡುತ್ತಾರೆ. ಯಾವುದೇ ಬೇಸರವಿಲ್ಲದೆ ವೆಂಕಟನಾಥರು ಅಗ್ನಿಸೂಕ್ತ ಮಂತ್ರವನ್ನು ಜಪಿಸುತ್ತಾ ಗಂಧವನ್ನು ಅರೆದುಕೊಡುತ್ತಾರೆ. ಆ ಗಂಧವನ್ನು ಲೇಪಿಸಿಕೊಂಡ ಕೆಲವರಿಗೆ ತೀವ್ರ ಉರಿ ಮತ್ತು ಕೆರಟು ಕಾಣಿಸಿಕೊಳ್ಳುತ್ತದೆ. ಕಾರಣ ಹುಡುಕಿದಾಗ ವೆಂಕಟನಾಥರನ್ನು ಪ್ರಶ್ನಿಸಲಾಗುತ್ತದೆ. ಅವರು ಅಗ್ನಿಸೂಕ್ತ ಜಪಿಸಿ ಗಂಧ ತಯಾರಿಸಿದ್ದಾಗಿ ಹೇಳುತ್ತಾರೆ. ನಂತರ ವರುಣಮಂತ್ರ ಪಠಿಸಿದಾಗ ಎಲ್ಲರ ಉರಿ ಶಮನವಾಗುತ್ತದೆ. ಇದು ಅವರ ಮಂತ್ರಶಕ್ತಿಯ ಪ್ರತಿಫಲ ಎಂದು ಎಲ್ಲರೂ ಅರಿಯುತ್ತಾರೆ.
ಈ ನಡುವೆ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು. ಸ್ವಪ್ನದಲ್ಲಿ ದೇವರು ವೆಂಕಟನಾಥರನ್ನು ಸೂಚಿಸುತ್ತಾರೆ. ಈ ವಿಷಯ ತಿಳಿದಾಗ ವೆಂಕಟನಾಥರು ಪತ್ನಿ ಮತ್ತು ಮಗನನ್ನು ನೆನೆಸಿ ಮೊದಲಿಗೆ ಸನ್ಯಾಸವನ್ನು ನಿರಾಕರಿಸುತ್ತಾರೆ. ಆದರೆ ಮನೆಗೆ ಬಂದಾಗ ದೇವಿ ಸರಸ್ವತಿ ಸ್ವಪ್ನದಲ್ಲಿ ಕಾಣಿಸಿ ಸನ್ಯಾಸ ಸ್ವೀಕರಿಸುವಂತೆ ಪ್ರೇರೇಪಿಸುತ್ತಾರೆ. ಮನಸ್ಸು ಬದಲಿಸಿಕೊಂಡ ವೆಂಕಟನಾಥರು ಫಾಲ್ಗುಣ ಶುದ್ಧ ಬಿದಿಗೆ ತಾಂಜಾವೂರಿನಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ಪ್ರಸಿದ್ಧರಾಗುತ್ತಾರೆ. ಈ ಸುದ್ದಿ ತಿಳಿದು ದುಃಖ ತಾಳಲಾರದ ಪತ್ನಿ ಸರಸ್ವತಿ ಬಾವಿಗೆ ಬಿದ್ದು ಪ್ರಾಣತ್ಯಾಗ ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ. ನಂತರ ಪಿಶಾಚಿ ಜನ್ಮ ಪಡೆದು ರಾಯರ ಬಳಿಗೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ತೀರ್ಥ ಪ್ರೋಕ್ಷಣೆಯ ಮೂಲಕ ಆಕೆಗೆ ಮುಕ್ತಿಯನ್ನು ನೀಡುತ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಳಿ ಅನೇಕ ಶಿಷ್ಯರು ವ್ಯಾಸಂಗ ಮಾಡುತ್ತಿದ್ದರು. ಒಬ್ಬ ಬಡ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮುಗಿಸಿ ಹೊರಡುವಾಗ ತನ್ನ ಬಡತನವನ್ನು ಹೇಳಿಕೊಳ್ಳುತ್ತಾನೆ. ರಾಯರು ತಮ್ಮ ಬಳಿ ಕೊಡುವುದಕ್ಕೆ ಏನೂ ಇಲ್ಲ ಎಂದು ಹೇಳುತ್ತಾರೆ. ಆದರೆ ವಿದ್ಯಾರ್ಥಿ ಮಂತ್ರಾಕ್ಷತೆ ಬೇಕು ಎಂದು ಕೇಳುತ್ತಾನೆ. ಭಕ್ತಿಯಿಂದ ಕೇಳಿದ ಕಾರಣ ರಾಯರು ಮಂತ್ರಾಕ್ಷತೆಯನ್ನು ದಯಪಾಲಿಸುತ್ತಾರೆ. ಆ ವಿದ್ಯಾರ್ಥಿ ಊರಿಗೆ ತೆರಳುವ ಮಾರ್ಗದಲ್ಲಿ ಒಂದು ಮನೆಯ ಜಗಲಿನಲ್ಲಿ ಮಲಗುತ್ತಾನೆ. ಆ ಮನೆಯೊಳಗೆ ಗರ್ಭಿಣಿ ಮಹಿಳೆ ಇದ್ದಾಳೆ. ಮಧ್ಯರಾತ್ರಿಯಲ್ಲಿ ದುಷ್ಟಶಕ್ತಿ ಆ ಮನೆಯೊಳಗೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ. ಆದರೆ ವಿದ್ಯಾರ್ಥಿಯ ಬಳಿ ಇದ್ದ ಮಂತ್ರಾಕ್ಷತೆ ಅಗ್ನಿಯಂತೆ ಪ್ರಕಾಶಿಸುತ್ತದೆ. ದುಷ್ಟಶಕ್ತಿ ನಾಶವಾಗುತ್ತದೆ. ಆ ಮನೆಗೆ ಸುಖಪ್ರಸವವಾಗುತ್ತದೆ. ಇದು ಕೇವಲ ಕಥೆಯಲ್ಲ, ಅನೇಕ ಭಕ್ತರು ಅನುಭವಿಸಿದ ವಾಸ್ತವಿಕ ಘಟನೆಗಳಲ್ಲಿ ಒಂದು ಉದಾಹರಣೆ ಮಾತ್ರ. ಇಂತಹ ಸಾವಿರಾರು ಮಹಿಮೆಗಳನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ದಾರೆ. ಇಂದಿಗೂ ಮಂತ್ರಾಲಯದಲ್ಲಿ ಅನೇಕ ಭಕ್ತರು ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ರಾಯರ ಮೇಲೆ ನಂಬಿಕೆ ಇಟ್ಟವರಿಗೆ ಯಾವತ್ತೂ ನಿರಾಶೆಯಾಗಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ರಾಯರ ಅನುಗ್ರಹದ ಅನುಭವ ಇದ್ದರೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಭಕ್ತರನ್ನು ಒಂದೆಡೆ ಸೇರಿಸುವುದು ನಮ್ಮೆಲ್ಲರ ಕರ್ತವ್ಯ. ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸದಾ ಇರಲಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಧನ್ಯವಾದಗಳು. ಓಂ ಶಿವಾಯ ಶಿವ ಗೋವಿಂದಾಯ.